ನಮಸ್ಕಾರ. ಕರ್ನಾಟಕ ಐಡಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಣ್ಣು ಅಂದರೆ ಸೀಮಿತ ಬದುಕು ಅನ್ನೋದರ ನಡುವೆ ಅದನ್ನು ಮೀರಿ ಬೆಳೆದಂತಹ ಅಪೂರ್ವ ಅತಿಥಿಯನ್ನು ಇವತ್ತು ಕರ್ನಾಟಕ ಐಡಲ್ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಇವರು ಅನಿವಾಸಿ ಕನ್ನಡಿಗರು. ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಭಾರತ ಮಾತ್ರವಲ್ಲದೆ ಕತಾರ್ನಲ್ಲಿರುವಂತಹ ಭಾರತೀಯರ ಧ್ವನಿಯಾಗಿ ನಿಂತುಕೊಂಡಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸುಮಾ ಮಹೇಶ್ ಹೆಗ್ಡೆ ಅವರಿದ್ದಾರೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಬಹಳ ಧನ್ಯವಾದಗಳು. ಸುಮಾ ಮಹೇಶ್ ಗೌಡ ಇವರು ಅನಿವಾಸಿ ಕನ್ನಡಿಗರು. ಹುಟ್ಟಿದ್ದು ಬೆಂಗಳೂರಿನ ಹಲಸೂರು, ವಾಸ ಇರುವುದು ಖತಾರ್ನಲ್ಲಿ. ವಿದೇಶದಲ್ಲಿದ್ದು ಭಾರತೀಯರ ಧ್ವನಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸುಮಾ ಮಹೇಶ್ ಗೌಡ. ಇವರು ಕತಾರ್ ಕನ್ನಡ ಸಂಘದಿಂದ ನಿರಂತರ ಸೇವಾ ಕಾರ್ಯ ಮಾಡುತ್ತಾ ಇಂಡಿಯನ್ ಕಲ್ಚರ್ ಸೆಂಟರ್ ಸೆಕ್ರೆಟರಿ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸಂಖ್ಯಾಶಾಸ್ತ್ರ ನನ್ನ ಬದುಕಿಗೆ ಹೊಸ ದಿಕ್ಕು ಕೊಟ್ಟಿದೆ ಎನ್ನುವ ಸುಮಾ ಸಂಖ್ಯಾಶಾಸ್ತ್ರದ ಮೂಲಕ ಹಲವರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಪತಿಯ ಸಹಕಾರದಿಂದ ತಂದೆ ಒಲಿಂಪಿಯನ್ ಕೆಂಪಯ್ಯ ಹಾಕಿಕೊಟ್ಟ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ ಸುಮಾ ಮಹೇಶ್ ಗೌಡ. ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಬಹಳನೇ ಸಂತೋಷದ ವಿಷಯ, ಬಹಳ ಒಂದು ಹೆಮ್ಮೆಯ ವಿಷಯ. ಈ ಒಂದು ಸಾಧನೆನ ಗುರುತಿಸಿದ್ದಕ್ಕೆ ಬಹಳನೇ ಸಂತೋಷದ ವಿಷಯ. ಖಂಡಿತ ಫ್ಯಾಮಿಲಿ, ಖಂಡಿತ ಐ ವರ್ಕ್ ಕಮ್ಯುನಿಟಿಯಲ್ಲಿ ಸೇವೆ ಸಲ್ಲಿಸಿರೋದ್ರಿಂದ ಅಲ್ಲಿ ಭಾರತದ ರಾಯಭಾರಿ ನನಗೆ ಕೊಟ್ಟಿರೋ ಅವಕಾಶ, ಪ್ರತಿಯೊಬ್ಬರು ನನ್ನ ಟೀಮಲ್ಲಿದ್ದಂಥ ಪ್ರತಿಯೊಬ್ಬರಿಗೆ ಇದನ್ನು ನಾನು ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಕಳೆದ 15 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಭಾರತ ಮಾತ್ರವಲ್ಲ, ಕತಾರ್ನಲ್ಲಿರುವ ಭಾರತೀಯರ ಧ್ವನಿಯಾಗಿದ್ದೀರಿ. ಇವತ್ತು ಈ ಮಟ್ಟಿಗೆ ನೀವು ಸೋಷಿಯಲ್ ಸರ್ವಿಸಲ್ಲಿ ಭಾಗಿಯಾಗಿದ್ದೀರಿ ಅನ್ನೋದಾದರೆ ಇನ್ಸ್ಪಿರೇಷನ್ ಡೆಫಿನೆಟ್ಲಿ ಇರುತ್ತೆ. ಏನಾದರೂ ತಿಳಿಸ್ಬೋದಾ? ಖಂಡಿತ. ಇದಕ್ಕೆ ಒಂದು ಸ್ಫೂರ್ತಿ ಅಂತ ನಾನೇನು ಹೇಳಬೇಕಂದ್ರೆ, ಕತಾರಿಗೆ ಮದುವೆ ಆಗಿ ಹೋದ ಕ್ಷಣದಿಂದ ನಮ್ಮ ಮನೆಯವರು ಮಹೇಶ್ ಗೌಡ ಅಂತ ವೆರಿ ಪ್ರಾಮಿನೆಂಟ್ ಹೆಸರು ಕತಾರಲ್ಲಿ. ಕತಾರ್ ಕನ್ನಡಿಗರೇ ಅಲ್ಲ, ಭಾರತೀಯರಲ್ಲಿ ಒಂದು ಬಹಳ ಕೇಳಿದಂಥ ಹೆಸರು ಅಂದರೆ ನಮ್ಮ ಮನೆಯವರು. ಅವರನ್ನು ನೋಡಿ ನಾನು ಕಲ್ತಿದ್ದು ಬಹಳ. ಸಮಾಜ ಸೇವೆಗೆ ಕೊಟ್ಟಾಗ, ಒಂದು ಕೊಡುಗೆ ಅಂತ ಕೊಟ್ಟಾಗ ಅದರಲ್ಲಿ ಸಿಗೋ ಒಂದು ಶಾಂತಿ, ಒಂದು ನೆಮ್ಮದಿ ನನಗೆ ಅದು ಸಿಗ್ಲಿಕ್ಕೆ ಶುರು ಆಯಿತು. ದೋ ಹೇಳ್ತಾರೆ ಕಮ್ಯುನಿಟಿ ಸರ್ವಿಸ್ ಇಸ್ ಅ ಥ್ಯಾಂಕ್ಲೆಸ್ ಜಾಬ್ ಅಂತಾರೆ. ಆದರೂ ಅದು ಮಾಡಿದಾಗ ಕೆಲವೊಂದು ನಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಇದ್ದಾಗ ಅದರಲ್ಲಿ ಸಿಗೋ ನೆಮ್ಮದಿ ನನಗೆ ಅದು ಸುಖ ಕೊಡ್ಲಿಕ್ಕೆ ಶುರು ಆಯಿತು. ಅವರನ್ನ ನೋಡಿ, ಅವ್ರ ಜೊತೆ ಬೆಳೆದಂಥ ಸಾಕಷ್ಟು ಲೀಡರ್ಸ್ನ ನೋಡಿ ನಾನು ಅಲ್ಲಿ ಒಂದು ಇನ್ಸ್ಪಿರೇಷನ್ ತೊಗೊಂಡು ನಾನು ನಂದು ಸಣ್ಣ ಹೆಜ್ಜೆ, ನನ್ನ ಒಂದು ಸಣ್ಣ ಕೊಡುಗೆ ನಾನು ಕೊಟ್ಟೆ. ಖಂಡಿತ. ನಿಮ್ಮ ಬಾಲ್ಯ ಬದುಕನ್ನು ತಿಳ್ಕೊಳ್ಳುವಂತಹ ಕುತೂಹಲ. ನೀವು ಕತಾರ್ನಲ್ಲಿದ್ದರೂ ಕೂಡ, ಅನಿವಾಸಿ ಕನ್ನಡಿಗರಾಗಿದ್ದರೂ ಕೂಡ, ಮೂಲತಃ ಬೆಂಗಳೂರಿನವ್ರು ನೀವು. ನಿಮ್ಮ ಬಾಲ್ಯ ಹೆಂಗಿತ್ತು, ಬದುಕು ಹೆಂಗಿತ್ತು, ವಿದ್ಯಾಭ್ಯಾಸ, ಕುಟುಂಬದ ವಾತಾವರಣ, ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತ. ನಾನು ಹುಟ್ಟಿದಂಥ ಕುಟುಂಬ ಒಂದು ಕ್ರೀಡೆಯಿಂದ ಬಂದಂಥ ಒಂದು ಕುಟುಂಬ. ನಮ್ಮ ತಂದೆಯವರು ಇನ್ನಿಲ್ಲ, ಬಟ್ ಅವ್ರ ಹೆಸರು ಕೆಂಪಯ್ಯ ಅಂತ. ಅವರು ಫುಟ್ಬಾಲ್ ಕ್ಷೇತ್ರದಲ್ಲಿ, ಇನ್ಫ್ಯಾಕ್ಟ್ ಅವ್ರನ್ನ ಕರೆಯೋದೇ ಒಲಿಂಪಿಯನ್ ಕೆಂಪಯ್ಯ ಅಂತ. ಅವರು 1956 ರೋಮ್ ಒಲಿಂಪಿಕ್ಸ್, 1960 ಮೆಲ್ಬೋರ್ನ್, 1958 ಏಷ್ಯನ್ ಗೇಮ್ಸ್, ಇದೆಲ್ಲ ಒಂದು ಐಕಾನಿಕ್ ಇವೆಂಟ್ಸಲ್ಲಿ ಅವರ ಕೊಡುಗೆ ಇತ್ತು. ಫುಟ್ಬಾಲ್ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಿದಂಥವ್ರು. ಅಷ್ಟು ಡಿಸಿಪ್ಲಿನ್ ಇದ್ದಂಥವ್ರನ್ನ ನಾನಾಗಲಿ, ನನ್ನ ಒಡ ಹುಡಿದವರಾಗಲಿ ಅವ್ರನ್ನ ನೋಡಿ ಕಲ್ತಿದ್ದು ಬಹಳ ಇದೆ. ನಾವು 3 ಜನ ಮಕ್ಕಳು ಸ್ಪೋರ್ಟ್ಸಲ್ಲಿ ಬಹಳ ಆ್ಯಕ್ಟಿವ್ ಇದ್ದು ಒಂದು ಡಿಸಿಪ್ಲಿನ್ ಲೈಫ್ ಸ್ಟೈಲ್ನ ನಾವು ನೋಡಿ ಕಲ್ತಿರೋದಂದರೆ ಅವರಿಂದ. ಬಹಳ ವ್ಯಾಲ್ಯೂಸ್, ವಿಲ್ ಪವರ್ ಆಗ್ಬೋದು, ಬಹಳ ಬಹಳ ಐ ಡೋಂಟ್ ನೋ ಹೌ ಟು ಸೇ, ಇವನ್ ಕಮ್ಯುನಿಕೇಷನ್, ಹೌ ಟು ಡ್ರೆಸ್ ವೆಲ್, ಪ್ರತಿಯೊಂದು ನಾವು ಆ ಸ್ಪೋರ್ಟ್ಸ್ ಇನ್ಸ್ಪಿರೇಷನ್ ಪಡೆದಿರೋದು ನಮ್ಮ ತಂದೆಯಿಂದ. ಆ್ಯಂಡ್ ಲೈಕ್ ದಿಸ್ ಇಸ್ ನಾಟ್ ಇನಫ್, ನಮ್ಮ ತಾಯಿ ಅಷ್ಟೇ ಸಾಕಷ್ಟು ದೃಢ ಸಂಕಲ್ಪ ಇರುವಂಥ ಒಂದು ಹೆಣ್ಣಾಗಿದ್ದರು. ಅವರನ್ನು ನೋಡಿ ಒಂದು ಮನೆ ಸಂಸಾರ ಹೇಗೆ ನಡೆಸಬೇಕು ಪ್ರತಿಯೊಂದು ನಾವು ಅವ್ರ ಹತ್ರ ಕಲ್ತಿರೋದು. ನಿಮ್ಮ ಎಜುಕೇಶನ್ ಎಲ್ಲ ಇಲ್ಲ ಬೆಂಗಳೂರಿನಲ್ಲೇ ಆಯ್ತಾ? ಹೌದು, ಪ್ರತಿಯೊಂದು ಬೆಂಗಳೂರಲ್ಲೇ ಆಯಿತು. ನನ್ನ ನ್ಯೂಮರಾಲಜಿ ಟಚ್ ಸಹ ಬೆಂಗಳೂರಿಂದಾನೆ. ಓಕೆ ಓಕೆ. ಬಾಲ್ಯದಲ್ಲಿ ಅಂದರೆ ಶಾಲೆ ಹೋಗ್ತಾ ಇದ್ದಿದ್ದು ಅಥವಾ ನಿಮ್ಮ ಸಹೋದರರ ಜೊತೆ ಇದ್ದಿದ್ದು ಒಡನಾಟಗಳು, ಶಾಲೆ, ಇದನ್ನೆಲ್ಲ ನೆನಪಿಸ್ಕೊಳ್ಬೋದಾ? ನಿಮ್ಮ ಗುರುಗಳು? ಅಯ್ಯೋ ಖಂಡಿತ. ನಾವು ಓದಿದ್ದು ಸ್ಕೂಲು ಗುಚ್ಚಪಟ್ ಕಾನ್ವೆಂಟಲ್ಲಿ, ಎಕ್ಸಲೆಂಟ್ ಸ್ಕೂಲ್. ಇಟ್ಸ್ ಅ ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದಿದ್ರೂ ಅದರ ಲಾಟ್ ಆಫ್ ಡಿಸಿಪ್ಲಿನ್ ಆಸ್ಪೆಕ್ಟ್ಸ್ ನಮ್ಗೆ ಅಲ್ಲಿಂದ ಬಂತು. 3 ಜನ ಬಹಳ ನ್ಯೂನವಾಗಿ ಬೆಳೆದ್ರಿ, ಬಹಳ ಅನುಕೂಲವಾಗಿ ಬೆಳೆದ್ರಿ.
ಜಗತ್ತು ಹೀಗಿರುತ್ತೆ ಅಂತ ನ್ಯಾಚುರಲಿ ಬೆಳೀತಾ ಬೆಳೀತಾ ನಾವು ಸಾಕಷ್ಟು ನೋಡಿದ್ರಿ. ಸಂಬಂಧಿಕರು ಹೇಗೆ, ಕೆಲವೊಂದು ಲೆಸನ್ಸ್ ಹೇಗೆ, ಪ್ರತಿಯೊಂದು ನಾವು ನೋಡಿ ಅದನ್ನು ನಮ್ಮ ಜೀವನದಲ್ಲಿ ಒಂದು ಪಾಠವಾಗಿ ಇಟ್ಕೊಂಡು ಆಸ್ ವಿ ಗ್ರೂ ಅಪ್ ನಾವು ಅದನ್ನು ಅಪ್ಲೈ ಮಾಡ್ತಾ ಹೋಗಿ ಐ ಥಿಂಕ್ ಈಗ ವಿ ನೋ ಪ್ರತಿಯೊಂದನ್ನು ಹೇಗೆ ನಾವು ನಡೆಸಬೇಕು ನಮ್ಮ ಜೀವನದಲ್ಲಿ ಅನ್ನೋದು. ಕೆಲವರ ಬದುಕಲ್ಲಿ ಏನಾಗುತ್ತೆ ಅಂದರೆ ಓದೋದೊಂದು ಬದುಕನ್ನು ಕಟ್ಕೊಳ್ಳೋದು ಇನ್ನೊಂದು ಕ್ಷೇತ್ರದಲ್ಲಿ ಈ ಥರ ಆಗುತ್ತೆ. ನಿಮ್ಮ ಬದುಕಲ್ಲಿ ಏನಾಯಿತು? ನೀವೇನು ಓದಿದ್ರಿ? ನೀವು ಅಂದ್ಕೊಂಡ ರೀತಿಯಲ್ಲೇ ಇವತ್ತು ಜೀವನವನ್ನು ನಡೆಸ್ತಾ ಇದ್ದೀರಾ? ಇಲ್ಲ, ನಾನು ಅನ್ಕೊಂಡಿದ್ದ ರೀತಿಯಂಗೆ ಅಂತ ಜೀವನ ನಡೆದಿಲ್ಲ. ಬಹಳಷ್ಟು ಸರ್ಪ್ರೈಸಸ್ ಬಂದವು. ತಂದೆನ ಬಹಳ ಜಲ್ದಿ ಕಳ್ಕೊಂಡ್ರಿ. ಅಲ್ಲೊಂದು ಕೆಲವೊಂದು ನಾವು ಗಟ್ಟಿಯಾಗಿ ನಿಲ್ಲೋ ಅಂತ ಕೆಲವೊಂದು ಸಂದರ್ಭಗಳಿಂದ ನಾವು ಬಹಳ ಪಾಠ ಕಲಿತ್ರಿ. ಸೊ ಜೀವನ ಬಹಳಷ್ಟು ಕಲಿಸ್ಕೊಡ್ತು. ನಾವು ಅನ್ಕೊಂಡಂಗೆ ಆಗಿಲ್ಲ, ಬಟ್ ಹೇಗಾಯ್ತೋ ಅದನ್ನು ಬಹಳ ದೃಢ ಸಂಕಲ್ಪದಿಂದ ನಾವು ಬಹಳ ಚೆನ್ನಾಗಿ ಜೀವನ ಬಯಸಿದ್ರಿ. ಆ ಕಷ್ಟಗಳನ್ನ ಎದುರು ನೋಡಿದ್ರಿ, ಇವತ್ತು ನಿಂತಿದ್ದೀರಿ ಸಕ್ಸಸ್ಫುಲ್ ಆಗಿ. ಎಲ್ಲವೂ ಇದೆ, ಏನೂ ಇಲ್ಲ ಸನ್ನಿವೇಶ ಅಂತೂ ಎದುರಿಸಿದ್ರಿ ಹಂಗೆ? ಹೌದು ಹೌದು ಇದೆ. ಏನು ಇಲ್ಲ ಅಂದ್ರೆ ಹೇಗೆ ಹೇಳೋದು, ಕೆಲವೊಂದು ಹೌದಪ್ಪ ಏನಪ್ಪ ಜೀವನ ಹೀಗಾಯ್ತು, ಒಂದೊಂದ್ಸತಿ ಒಂದು ಕ್ಷಣ ಕೆಲವೊಂದು ಸಂದರ್ಭಗಳು ನಮ್ಮ ತಂದು ನಿಲ್ಲಿಸ್ಬಿಡುತ್ತೆ. ಇಮೋಷನಲಿ ಫಿಸಿಕಲಿನೂ ಸಹ ಆ ಥರ ಸಂದರ್ಭಗಳು ಆಗಿದೆ ನಮ್ಮ ಜೀವನದಲ್ಲಿ. ತಂದೆ ತಾಯಿಯ ಆರೋಗ್ಯಕ್ಕೆ ಬಂದಾಗ, ಕೆಲವೊಂದು ಕಡೆ ಸಪೋರ್ಟ್ ಸಿಗದೆ ಇದ್ದಾಗ ಆಗ ನಾವು ಫ್ರೀಸ್ ಆಗಿದ್ದೀರಿ. ಬಟ್ ಅದು ಒಂದು ಕ್ಷಣ ಅಷ್ಟೇ. ಆ ಅರಿವು ಬಂದಾಗ ನಾವೇ ಆ ಧೈರ್ಯ ತಗೊಂಡು ನಾವು ಮುಂದೆ ಹೋಗಿದ್ದೀರಿ. ಐ ಥಿಂಕ್ ಜೀವನ ಅದು ನಮಗೆ ಕಲಿಸ್ಕೊಡುತ್ತೆ, ಸಂದರ್ಭಗಳು ಕಲಿಸ್ಕೊಡುತ್ತೆ. ನಿಮ್ಮ ಸೋಷಿಯಲ್ ಸರ್ವಿಸ್ ಅಂದಾಗ ಅದು ಕತಾರ್ನಿಂದನೇ ಆರಂಭ ಆಗಿದ್ದ? ಹೇಗೆ ಆರಂಭ ಆಯಿತು? ಆ ದಿನಗಳನ್ನು ನೆನಪಿಸ್ಕೊಳ್ಬೋದಾ? ಹೌದು, ಮದುವೆ ಆಗಿ ಐ ಥಿಂಕ್ 15 ವರ್ಷ ಆಯಿತು. ಈ 15 ವರ್ಷದಲ್ಲಿ ಒಂದು ಮದುವೆ ಆದ 5 ವರ್ಷದ ನಂತರ ನನಗೆ ಹೌದಪ್ಪ ನನಗೆ ಈಗ ಸಮಯ ಇದೆ, ಆ ಸ್ಫೂರ್ತಿ ಸಹ ಬರ್ತಿದೆ, ಆ ಇನ್ಸ್ಪಿರೇಷನ್ ಸಹ ಅವ್ರು ನನಗೆ ಕೊಟ್ಟಿದ್ದಾರೆ, ನಾನು ಈಗ ನನ್ನ ಕೊಡುಗೆ ಕೊಡ್ಬೋದು ಅಂತ ಇಳಿದಿದ್ದು ಮದುವೆ ಆಗಿ 5 ವರ್ಷದ ನಂತರ. ಯಾವ ಥರ ಆರಂಭ ಮಾಡ್ಕೊಂಡ್ರಿ? ಹೇಗೆ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರಿ? ಯಾಕಂದರೆ ಒಂದು ಸೋಷಿಯಲ್ ಸರ್ವಿಸಿಗೆ ಐಕಾನ್ ಆಗಿ ನಿಮ್ಮ ಹಸ್ಬೆಂಡೇ ನಿಮ್ಮ ಜೊತೆ ಇದ್ರು. ಹೌದು, ಅವ್ರು ಮಾಡೋ ಕೆಲಸಗಳನ್ನು ನೀವು ಅಬ್ಸರ್ವ್ ಮಾಡ್ತಿದ್ರಿ, ಬಟ್ ನಿಮ್ಮನ್ನು ನೀವು ಹೇಗೆ ತೊಡಗಿಸ್ಕೊಳ್ತಾ ಹೋದ್ರಿ? ಹೇಗೆ ತೊಡಗಿಸ್ಕೊಂಡ ನಾವು ಕತಾರಲ್ಲಿ ಇದ್ದಷ್ಟು ದಿನಗಳು, ಅಥವಾ ಕತಾರಲ್ಲಿ ಈಗಲೂ ಕತಾರ್ ಕರ್ನಾಟಕ ಸಂಘ ಅಂತಿದೆ. ಆ ಥರ ಪ್ರತಿಯೊಂದು ಸ್ಟೇಟ್ಗೂ ಒಂದು ಸಂಘ ಇರುತ್ತೆ. ನಾವು ಶುರು ಮಾಡಿದ್ದು ಕರ್ನಾಟಕ ಸಂಘದಿಂದ ಸಣ್ಣ ಸಣ್ಣ ಕೊಡುಗೆ ಕೊಡೋದು. ನಾವು ಇನ್ಸ್ಪಿರೇಷನ್ ತಗೊಂಡಾಗ ನನ್ನಲ್ಲಿ ಏನು ಸ್ಟ್ರೆಂತ್ ಇದೆ ಅಂತ ಸಹ ನಾನು ತುಲಾಭಾರ ಮಾಡಿದೆ. ಇಟ್ ವಾಸ್ ಕಮ್ಯುನಿಕೇಷನ್ಸ್. ಪ್ರತಿಯೊಂದು ಇವೆಂಟನ್ನು ನಾನು ಹೇಗೆ ನನ್ನ ಕಡೆಯಿಂದ ನಾನು ಆರ್ಗನೈಸ್ ಮಾಡ್ಬೋದು, ಎಷ್ಟು ಡಿಸಿಪ್ಲಿನ್ಡ್ ಆಗಿ, ಎಷ್ಟು ಆರ್ಗನೈಸ್ಡ್ ಆಗಿ ಮಾಡ್ಬೋದು, ಎಷ್ಟು ಯುನೀಕ್ ಆಗಿ ನಾವು ಒಂದು ಕಮ್ಯುನಿಟಿ ಅಂತ ಬಂದಾಗ ಅವ್ರಿಗೆ ಯಾವ ಕಾರ್ಯಕ್ರಮಗಳನ್ನ ನಾವು ಪ್ರಸ್ತುತಪಡಿಸ್ಬೋದು, ಯಾವ ಕೊರತೆ ಇದೆ. ಈಗ ನಾವು NRIs ಆಗಿದ್ರೂ ಬಹಳ ಕೊರತೆಗಳು ಇರುತ್ತೆ ನಮಗೂ. ಖಂಡಿತ ಆ ಕ್ಷೇತ್ರದಲ್ಲಿ ನಾವು ಹೇಗೆ ನಮ್ಮಿಂದ, ನಮ್ಮ ಐಡಿಯಾಸಿಂದ ಆ ಒಂದು ಪರ್ಟಿಕ್ಯುಲರ್ ಲ್ಯಾಗ್ ಏನಾದರೂ ಇದ್ರೂ ನಾವು ಹೇಗೆ ತಂದಿಡ್ಬೋದು ಅದನ್ನು, ಇದೆಲ್ಲ ನಾವು ಕಂಡಿಡಿದ್ರಿ ಆಸ್ ವಿ ಗ್ರೂ. ಬಟ್ ಶುರು ಮಾಡಿದ್ದು ಕರ್ನಾಟಕ ಸಂಘದಿಂದ. ಅಲ್ಲಿಂದ ಹೌದಪ್ಪ ಇವರು ಒಂದು ಅಧ್ಯಕ್ಷತನ ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ ಆಸ್ ಅ ಲೇಡಿ ಅಂದಾಗ ನ್ಯಾಷನಲ್ ಲೆವೆಲಿಗೆ ನನಗೆ ಬಹಳ ಜನ ರೆಕಮೆಂಡ್ ಮಾಡಿದ್ರು. ನನಗೆ ಆಪರ್ಚುನಿಟೀಸ್ ಸಹ ಇಂಡಿಯನ್ ಎಂಬಸಿ ಕತಾರಿಂದ ನಂಗೆ ಬಹಳ ಆಪರ್ಚುನಿಟೀಸ್ ಕೊಟ್ಟರು. ಅದನ್ನು ಬಹಳ ಸಕ್ಸಸ್ಫುಲ್ ಆಗಿ ನಾನು ಫುಲ್ಫಿಲ್ಲು ಮಾಡಿದೆ ಅದನ್ನು. ಹಾಗಾಗಿ ಇಂಡಿಯನ್ ಕಲ್ಚರಲ್ ಸೆಂಟರಲ್ಲಿ ICC ಇಂಡಿಯನ್ ಎಂಬಸಿ ಕೆಳಗಡೆ ಬರೋ ಒಂದು ಆರ್ಗನೈಸೇಷನ್ ಆಗಿ ಅದರಲ್ಲಿ ನಾನು ಹೆಡ್ ಆಫ್ ಕಲ್ಚರಲ್ಸ್ ಆಗಿ ನನ್ನ ಕಾಂಟ್ರಿಬ್ಯೂಷನ್ನ ಕೊಟ್ಟೆ. ಖಂಡಿತ. ಭಾರತದಲ್ಲಿ ಯಾರು ಬೇರೆ ದೇಶದಲ್ಲಿ ನೆಲೆಸೋದು ಅಂದಾಗ ಅಫ್ಕೋರ್ಸ್ ಅಲ್ಲಿನ ಜೀವನಕ್ಕೆ ಅಡ್ಜಸ್ಟ್ ಆಗಿ ಬದುಕಬೇಕು. ಇಟ್ ದ ಸೇಮ್ ತಮ್ಮದೇ ಆದಂಥ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಯಾವ ಥರದ ವಾತಾವರಣ ಇರುತ್ತೆ, ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾರೆ, ಅದನ್ನು ನೀವು ಹೇಗೆ ಸಾರ್ಟ್ ಔಟ್ ಮಾಡ್ತಾ ಇದ್ರಿ, ಹೆಂಗೆ ಹೋಮ್ವರ್ಕ್ ಮಾಡ್ತಾ ಇದ್ರಿ? ಭಾರತೀಯರು, ಅಲ್ಲಿರೋ ಭಾರತೀಯರಲ್ಲಿ ಚಾಲೆಂಜಸ್ ಏನಿರ್ತಿತ್ತು ಅಂದರೆ ಸ್ಪೆಷಲಿ ಈ ಹೆಲ್ಪರ್ ಕ್ಲಾಸ್ ಅಂತಾರಲ್ಲ, ಅದು ನಾವು ಬ್ಲೂ ಕಾಲರ್ ಅಂತ ಕರಿತೀರಿ. ಅವರು ಮೇಡ್ಸ್ ಆಗಿರ್ಬೋದು, ಎನಿ ಆ ಥರ ಹಾರ್ಡ್ ವರ್ಕ್ ಮಾಡೋವಂಥ ಸ್ಕಿಲ್ ಬೇಸ್ಡ್ ವರ್ಕರ್ಸ್ ನಮ್ಮ ಭಾರತ ದೇಶದಿಂದ ಅಲ್ಲಿ ಹೋದಾಗ ಅವ್ರಿಗೆ ಬಹಳ ಚಾಲೆಂಜಸ್, ಅದರಲ್ಲೂ ಹೆಣ್ಮಕ್ಳಿಗೆ. ಯಾಕೆಂದರೆ ಅಲ್ಲಿ ಪಾಪ ಅವ್ರು ಕೆಲಸ ಮಾಡ್ತಿದ್ದಂಥ ಮನೆಗಳಲ್ಲಿ ಅವ್ರಿಗೆ ಬಹಳ ದೌರ್ಜನ್ಯ ಮಾಡ್ತಿದ್ರು. ಔಟ್ ಆಫ್ ಇಂಡಿಯಾ ಇರೋದ್ರಿಂದ ಪಾಪ ಅವ್ರ ಸಫರಿಂಗ್ಸ್ನ ಅವ್ರು ಯಾರಿಗೂ ಹೇಳ್ಕೊಳ್ಳಿಕ್ಕೆ ಆಗ್ತಿಲ್ಲ. ಅದೇ ಟೈಮ್ ಬ್ಲೂ ಕಾಲರ್ ಆಗಿದ್ರು ಅವ್ರಿಗೆ ಹಣದ ಅವಶ್ಯಕತೆ ಬಹಳ ಇರ್ತಿತ್ತು. ಸೊ ಮೆಂಟಲಿ ಬಹಳ ಡ್ರೈನ್ಡ್ ಔಟ್ ಆಗಿರೋರು, ಫೈನಾನ್ಷಿಯಲಿ ಡ್ರೈನ್ಡ್ ಔಟ್ ಆಗಿರೋರು, ಫಿಸಿಕಲ್ ಆಗಿ ಅಬ್ಯೂಸ್ಡ್ ಆಗ್ತಿದ್ರು ಕೆಲವೊಬ್ಬರು. ಸೊ ಪಾಪ ಅವರು ಆ ಒಂದು ಸಮಸ್ಯೆಗಳಿಂದ ಕೆಲವೊಂದು ಕಡೆ ನಮ್ಗೆ ಆಗಾಗ ಸಿಗೋರು, ಹೇಳ್ಕೊಳ್ಳೋರು, ನಮ್ಮ ಕಡೆಯಿಂದ ನಮ್ದು ಎಷ್ಟು ಸಹಾಯ ಆಗ್ತಿತ್ತು ನಾವು ಮಾಡ್ತಿದ್ರಿ. ಇದಲ್ಲದೆ ಸಾಕಷ್ಟು ಇಂಡಿಯನ್ಸ್ ಕಮ್ಯುನಿಟಿಯಿಂದ ಲೋವರ್ ಕ್ಲಾಸಿಂದ ಕೆಲವರು ತೀರೋದಾಗ ಅವ್ರಿಗೆ ಅಲ್ಲಿಂದ ಬಾಡಿನ ಅವರ
ನಮ್ಮ ದೇಶದಲ್ಲಿರೋ ರಾಜ್ಯಕ್ಕೆ ಕಳಿಸುವಾಗ ಕೆಲವೊಂದು ಸತಿ ನಮ್ಮಲ್ಲಿ ಅವ್ರ ಹತ್ರ ಹಣದ ಕೆಲವೊಂದು ಇನ್ಸಫಿಷಿಯಂಟ್ ಇದ್ದಾಗ ನಾವೆಲ್ಲ ಕೆಲವೊಂದು ಸಪೋರ್ಟ್ ಆ ಥರ ಮಾಡ್ತಿದ್ರಿ, ಬಾಡಿನ ಡಿಸ್ಪ್ಯಾಚ್ ಮಾಡೋದು, ಇದೆಲ್ಲ ಕೆಲವೊಂದು ಸಂಸ್ಥೆ ಇಂಡಿಯನ್ ಎಂಬಸಿ ಕೆಳಗಡೆ ಬರುತ್ತೆ, ಅದರಿಂದ ನಮ್ಮ ಒಂದು ಸಣ್ಣ ಕೊಡುಗೆ ಇರ್ತಿತ್ತು. ಬಟ್ ಇಂಥೆಲ್ಲ ಕೆಲಸಗಳನ್ನು ಮಾಡಬೇಕು ಅಂದ್ರೆ ಅದಷ್ಟು ಸುಲಭ ಅಲ್ಲ. ಬೀಯಿಂಗ್ ಅ ಲೇಡಿ, ಸೋ ಮೆನಿ ಚಾಲೆಂಜಸ್. ಹೇಗೆ ಫೇಸ್ ಮಾಡ್ತಾ ಇದ್ರಿ? ನಿಮ್ಮ ಮನಃಶಕ್ತಿ ಬಗ್ಗೆ ಹೇಳ್ಬೋದಾ? ಐ ಥಿಂಕ್ ಅವ್ರನ್ನ ನೋಡಿನೇ ನಮ್ಗೆ ಆ ದೃಢ ಶಕ್ತಿ ಬರ್ತಿತ್ತು. ಅವ್ರಿಗೆ ಅಷ್ಟೆಲ್ಲ ಚಾಲೆಂಜಸ್ ನೋಡಿದಂಥವ್ರು ನಮ್ಗೆ ನಮ್ಮ ಜೀವನದಲ್ಲಿ ಆ ಚಾಲೆಂಜ್ ಇಲ್ಲ, ಆದ್ರೂ ನಮ್ಮ ಕಡೆಯಿಂದ ನಾವೇನು ಮಾಡ್ಬೋದು, ಅವ್ರಿಗೆ ಕೌನ್ಸಿಲಿಂಗ್ ಕೊಡ್ಬೋದಾ, ಕೌನ್ಸಿಲಿಂಗ್ ಕೊಟ್ಟಾಗ ಅವರು ಎಮೋಷ್ನಲಿ ಸ್ಟೇಬಲ್ ಆಗ್ತಾರ? ಹೌದು, ಆ ಹೆಜ್ಜೆ ನಾವು ತಗೊಂಡ್ರಿ. ನಮ್ಮ ಕೈಯಿಂದ ಏನಷ್ಟು ಕೊಡಬಹುದು, ಕೌನ್ಸಿಲಿಂಗ್ ಫಾರ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಕೊಟ್ರಿ ಅಲ್ಲಿ. ಅದಲ್ಲದೆ ಫೈನಾನ್ಷಿಯಲ್ ಸಪೋರ್ಟ್, ಅದಲ್ಲದೆ ಕೆಲವೊಂದು ಸ್ಪೆಷಲ್ ಒಕೇಷನ್ಸ್, ಅದು ಬಕ್ರೀದ್ ಆಗಿರ್ಬೋದು, ರಂಜಾನ್ ಆಗಿರ್ಬೋದು, ಕೆಲವೊಂದು ಒಕೇಷನ್ಸಲ್ಲಿ ನಾವು ಅವ್ರನ್ನ ಕರೆದು ಅವ್ರಿಗೆ ಸನ್ಮಾನನೂ ಮಾಡಿದ್ದೀರಿ. ಸೊ ದೇ ಫೀಲ್ ಗುಡ್ ಅಬೌಟ್ ಲೈಫ್, ದೇ ಫೀಲ್ ಗುಡ್ ಅಬೌಟ್ ದೇರ್ ಓನ್ ವುಮೆನ್ಹುಡ್ ಅಂತ. ಸೊ ಅವರ ಒಂದು ಸ್ತ್ರೀ ಆಗೋ ಒಂದು ಕಲೆ ಅಂತೇನಿದೆ ಅಥವಾ ಹುಟ್ಟು ಒಂದು ಸೆಲೆಬ್ರೇಷನ್ ಏನಿದೆ, ನಾವು ಅದನ್ನು ಇನ್ನೂ ಹೆಚ್ಚು ಮಾಡ್ತಿದ್ವಿ. ನೀನು ಸ್ತ್ರೀ ಆಗಿ ಅದನ್ನ ನೀನು ಸುಖ ಪಡಬೇಕೇ ಹೊರತು ನೀನು ಅಳಬಾರ್ದು. ಕಷ್ಟ ಎಲ್ಲರ ಜೀವನದಲ್ಲೂ ಇದೆ, ಬಟ್ ನೀನು ಈಗ ನಾನು ನಿನಗೆ ನಿನ್ನ ಜೀವನದಲ್ಲಿ ಒಂದು ಸಣ್ಣ ಮಾಡಿರೋ ಕೊಡುಗೆಯಿಂದ ನಿಂಗೆ ಅಷ್ಟು ಡಿಫ್ರೆನ್ಸ್ ಕಾಣಿಸ್ತು, ನೀನು ಪುನಃ ಇನ್ನೊಬ್ರಿಗೆ ನೀನು ಮಾಡು. ಸೊ ವಿ ಹ್ಯಾವ್ ಟು ಪುಲ್ ದ ಚೈನ್. ನಾನು ನನಗೆ ಮಾಡ್ತಾ ನೀನು ಇನ್ನೊಬ್ರಿಗೆ ಮಾಡು. ಹಾಗಾಗಿ ನಮ್ಮ ಸ್ತ್ರೀ ಕುಟುಂಬಗಳಿಗೆ ನಾವೇ ಸಾಟಿ ಅಂತ ಒಂದು ಮೆಸೇಜ್ನ ನಾವು ಕೊಡ್ತಿದ್ವಿ. ಎಷ್ಟೋ ಸಂದರ್ಭದಲ್ಲಿ ನೀವು ಕಟಿಬದ್ಧರಾಗಿ ನಿಂತುಕೊಂಡು 4 ಜನಕ್ಕೆ ಉಪಕಾರ ಮಾಡಬೇಕು ಅಂತ ದೂರದ ಯಾವುದೋ ದೇಶದಲ್ಲಿ ನಿಂತ್ಕೊಂಡಿರ್ತೀರಿ, ಆಮೇಲೆ ಬರ್ತಾರೆ, ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್, ಅಕ್ಕ ಅನ್ಬೋದು, ನಿಮ್ಮನ್ನು ಪ್ರೀತಿಯಿಂದ ಮೇಡಮ್ ಅನ್ಬೋದು, ನೀವು ಇದ್ದಿದ್ದಕ್ಕಾಯಿತು ಅನ್ನೋ ಫೀಡ್ಬ್ಯಾಕ್ಗಳನ್ನು ಕೊಡ್ಬೋದು. ಅವಾಗೆಲ್ಲ ಏನು ಅನಿಸ್ತಿತ್ತು ನಿಮಗೆ? ಬಹಳ ಅಂದರೆ ಇಟ್ಸ್ ಅ ಮಿಕ್ಸ್ಡ್ ಎಮೋಷನ್. ನಾನು ವೆನ್ ಐ ರಿಸೈನ್ಡ್ ಆಸ್ ಅ ಹೆಡ್ ಆಫ್ ಕಲ್ಚರಲ್ಸ್ ಆ್ಯಂಡ್ ಮೂವ್ ಬೆಂಗಳೂರಿಗೆ ಬಂದು 1 ವರ್ಷ ಈ ಅವಧಿಯಲ್ಲಿ ನನಗೆ ಸೆಂಡ್ ಆಫ್ ಕೊಡುವಾಗ ನನಗೆ ಗೊತ್ತಾಯಿತು ನಾನು ಎಷ್ಟು ಜನರನ್ನ ನಾನು ಸಂಪಾದನೆ ಮಾಡಿದ್ದೀನಿ ಅಂತ. ಈಗಲೂ ನೆನೆಸ್ಕೊಂಡ್ರೆ ಅಳು ಬರುತ್ತೆ. ಬಿಕಾಸ್ ಖುಷಿ ಪಡೋ ಸಮಯದಲ್ಲಿ ನಾನು ಅಳ್ತಿದ್ದೀನಿ ಅಂದರೆ ಅವರಷ್ಟು ಪ್ರೀತಿ ಕೊಟ್ಟರು, ಅವರಷ್ಟು ಅದನ್ನು ಹಂಬಲಿಸಿದ್ರು. ನೀವು ಬಿಟ್ಟು ಹೋಗ್ತೀರಿ ಅಂದರೆ ಅಲ್ಲೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಮ್ಯಾಮ್ ಅಂತ ಸಹನೂ ಹೇಳಿದ್ರು. ಐ ಥಿಂಕ್ ಇದು ನಾನು ಈಗ ಮುಂಚೆನೂ ಹೇಳಿದ್ದೆ, ಕಮ್ಯುನಿಟಿ ಸರ್ವಿಸ್ ಇಸ್ ಅ ಥ್ಯಾಂಕ್ಲೆಸ್ ಜಾಬ್. ಬಟ್ ನಾವು ಅದು ಮಾಡಿದಾಗ, ನಾವು ಬಿಟ್ಟು ಅಲ್ಲಿಂದ ಒಂದು ಹೆಜ್ಜೆ ತೊಗೊಂಡು ಮುಂದೆ ಬರುವಾಗ ಅವ್ರು ಕೊಡೋ ಗ್ರಾಟಿಟ್ಯೂಡ್, ಅವ್ರು ಕೊಡೋ ಗೌರವ, ಅದೇ ದೊಡ್ಡ ಪ್ರಶಸ್ತಿ. ಯಾಕೆ ಕತಾರ್ನಿಂದ ಭಾರತವನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಯ್ತು? 1 ವರ್ಷದಿಂದ ನೀವು ಇಲ್ಲಿ ನೆಲೆಸ್ತಾ ಇದ್ದೀರಿ. ಹೌದು, ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದು? ಸಾಕಷ್ಟು ಜವಾಬ್ದಾರಿಗಳು ನನಗೆ ಬೆಂಗಳೂರಲ್ಲಿ ಕಾಯ್ತಿತ್ತು. ಒಂದು ಮನೆ ಕಟ್ಸ್ತಿದ್ದೀರಿ ಇಲ್ಲಿ, ಅದಕ್ಕೆ ನನ್ನ ಒಂದು ಪ್ರೆಸೆನ್ಸ್ ಬೇಕಿತ್ತು. ಮಕ್ಕಳು ಬೆಳೀತಿದ್ರು, ಇಲ್ಲೇ ಬೆಳೆದ್ರೆ ಚೆನ್ನಾಗಿರುತ್ತೆ, ನಮ್ಮ ಅತ್ತೆಯವ್ರ ಜೊತೆ ಅವ್ರಿಗೊಂದು ವಯಸ್ಸಾದ ಕಾಲಲ್ಲಿ ಒಂದು ಸಹಕಾರ ಸಿಗುತ್ತೆ. ಅದಲ್ಲದೆ ನಾವೇ ಇಲ್ಲೇ ಹುಟ್ಟು ಬೆಳೆದು ನಮ್ಮ ಕಡೆಯಿಂದ ನಮ್ಮ ಕ್ಷೇತ್ರಕ್ಕೇನೆ ನಮ್ಮ ಕೈಯಿಂದ ಯಾವ ಥರ ಕಮ್ಯುನಿಟಿಗೆ ನಾವು ಕೊಡುಗೆ ಕೊಡ್ಬೋದು ಅಂತ ನಾವು ಬಹಳ ವರ್ಷಗಳಿಂದ ಯೋಚನೆ ಮಾಡಿ ಇದೇ ಸಂದರ್ಭದಲ್ಲಿ ಹೋಗೋಣ, ನಮ್ಮ ಕ್ಷೇತ್ರದಲ್ಲೇ ನಾವು ಮನೆ ಕಟ್ಕೊಂಡು ಅಲ್ಲೇ ಬೆಳೆಯೋಣ, ನಮ್ಮ ಕೈಯಿಂದ ಎಷ್ಟಾಗುತ್ತೋ ಮಾಡೋಣ ಕಮ್ಯುನಿಟಿ ಸರ್ವಿಸ್ ಅಂತ ಕತಾರಿಂದ ನಾನು ನನ್ನ ಮಕ್ಕಳು ಈಗ ಬೆಂಗಳೂರಲ್ಲಿ ನೆಲೆಸ್ತೀವಿ. 10-15 ವರ್ಷದ ಅಲ್ಲಿನ ಜೀವನ, ಅಲ್ಲಿದ್ದಂತಹ ಬಾಂಡೇಜ್, ಅಲ್ಲಿ ನೀವು ಮಾಡಿದಂತಹ ಕಾರ್ಯಗಳು, ಬೇಡ ನೀವು ಹೋಗಬೇಡಿ, ನೀವು ನಮ್ಮ ಜೊತೆನೇ ಇರಿ, ಈ ಥರದ್ದು ಬಂತ ಫೀಡ್ಬ್ಯಾಕ್? ಬಹಳ ಬಂತು. ನಾನು ಬಂದು 8-9 ತಿಂಗಳವರೆಗೂ ಬಹಳ ಕಾಲ್ಸ್ ಆ್ಯಂಡ್ ಮೆಸೇಜಸ್ ಬಂತು, ಮ್ಯಾಮ್ ಬಂದ್ಬಿಡಿ, ಬಹಳ ನಿಮ್ಮ ಅವಶ್ಯಕತೆ ಇದೆ, ಕೆಲವೊಬ್ಬರಂತೂ ನಿಮ್ಮಂಥ ಲೀಡರು ಸಿಗೋದು ಕಷ್ಟ ಆಗ್ತಿದೆ, ಬನ್ನಿ ಅಂತ ಹೇಳಿದ್ರು. ಬಟ್ ಎಲ್ಲೋ ಒಂದು ಕಡೆ ಆ ಮನಸ್ಸಾಗಿತ್ತು, ನಿರ್ಧಾರ ಆಗಿತ್ತು, ಇಲ್ಲೇ ಬೆಳಿಬೇಕು, ಇಲ್ಲೇ ಮಾಡಿದ್ರೆ ಇಲ್ಲೇ ಮಾಡಬೇಕು. ಯಾಕಂದರೆ ಮಕ್ಕಳು ನಮ್ಮನ್ನು ನೋಡಿ ಬಹಳ ಕಲಿತಾರೆ, ಅದು ನಮ್ಮ ಕ್ಷೇತ್ರದಲ್ಲಾದರೆ ಇನ್ನಷ್ಟು ಒಳ್ಳೆಯದು. ಹಾಗಾಗಿ ಆ ಒಂದು ದೃಢ ನಿರ್ಧಾರಕ್ಕೆ ನಾವೆಲ್ಲರೂ ಬಂದ್ರಿ. ನಿಮ್ಮ ಸೋಷಿಯಲ್ ಸರ್ವಿಸ್ ಅಂದಾಜು 15 ವರ್ಷಗಳಲ್ಲಿ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ಬಹಳ ಮುಖ್ಯ. ಈಗ ನೀವು ನಿಮ್ಮ ಹಸ್ಬೆಂಡ್ ನೋಡಿ ಕಲಿತು ಅವ್ರ ಜೊತೆ ನಿಂತ್ಕೊಂಡಿದ್ರು ಕೂಡ ಮನೇಲಿ ಯಾವ ಥರ ವಾತಾವರಣ ಇತ್ತು, ಸ್ನೇಹಿತರ ಒಂದು ಪ್ರೋತ್ಸಾಹ ಅನ್ನೋದು ಯಾವ ರೀತಿ ಇತ್ತು, ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತ. ಒಂದು ಹೆಣ್ಣು ಬೆಳೀಲಿಕ್ಕೆ ಕಾರಣ ಅವರ ಗಂಡನೂ ಆಗಿರ್ತಾರೆ, ಅವ್ರ ಫ್ಯಾಮಿಲಿ ಆಗಿರ್ತಾರೆ. ಅವ್ರ ಸಪೋರ್ಟ್ ಇಲ್ದಿರ ಅದು ಸುಳ್ಳು. ಒಂದು ಹೆಣ್ಣು ಯಾರು ಸಪೋರ್ಟ್ ಇಲ್ದಿರ ಮುಂದೆ ಬೆಳೀತಿದ್ದಾರೆ ಅನ್ನೋದು ಸುಳ್ಳು. ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಮಕ್ಕಳು ನೋಡಿ ಅವರು ಹೌದು ಅಮ್ಮ ಏನು ಮಾಡ್ತಿದ್ದಾರೆ, ನಾವು ತೊಂದರೆ ಕೊಡಬಾರ್ದು ಅನ್ನೋದು, ನಾನು ಫ್ರೀ ಆದಾಗ ಬಂದು ನನ್ನ ಜೊತೆ ಸಮಯ ಕಳೆಯೋದು, ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ಮನೆಯವರು,
ಪ್ರತಿಯೊಬ್ಬರು ಆ್ಯಂಡ್ ದ್ಯಾಟ್ ಇನ್ಕ್ಲೂಡ್ಸ್ ಫ್ರೆಂಡ್ಸ್ ಸಹ ಅವರೇ ಇನಿಷಿಯೇಟಿವ್ ತಗೊಂಡು ಬೇಡ ನೀವು ಬ್ಯುಸಿ ಇದ್ದೀರಾ ನಾನು ಇದು ಮಾಡಿಕೊಡ್ಲಾ ನಿಂಗೆ ಅಂತ ಹೇಳೋರಿದ್ದಾರೆ, ಅಕ್ಕ ತಮ್ಮ ಪ್ರತಿಯೊಬ್ಬರು. ಸೊ ಐ ಥಿಂಕ್ ದೇವ್ರ ಯಾವಾಗ ಕೇಳ್ಕೊಳ್ಳೋದಿದೆ, ಈ ಸಪೋರ್ಟ್ ಸದಾ ಇರಲಿ. ಒಂದು ಕ್ಷೇತ್ರದಲ್ಲಿ ಚೆನ್ನಾಗಿ ಬೆಳಿಬೇಕು ಅಂದರೆ ಅದು ಜನರ ಬೆಂಬಲ ಒಂದೇ ಅಲ್ಲ, ಫ್ಯಾಮಿಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಸ್ನೇಹಿತರ ಸಹಯೋಗ ಸದಾ ಇರುತ್ತೆ. ಖಂಡಿತ ಅದು ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಖಂಡಿತ. ಇದೆಲ್ಲದರ ನಡುವೆ ಆಶ್ಚರ್ಯ ಆಗುತ್ತೆ, ಒಂದು ಮೂಮೆಂಟ್ ನಿಮ್ಮ ಲೈಫಲ್ಲಿ ನ್ಯೂಮರಾಲಜಿ ಎಂಟ್ರಿ ಕೊಡುತ್ತೆ. ಇದು ಹೇಗೆ, ಈ ಟರ್ನಿಂಗ್ ಪಾಯಿಂಟ್ ಹೇಗೆ? ಓಕೆ, ನಾನು ನನ್ನ ಮದುವೆಗೆ ಅಂತ ನಮ್ಮ ತಂದೆ ತಾಯಿ ಬಹಳ ಸಂಬಂಧಗಳು ನೋಡ್ತಿರುವಾಗ ಒಂದು ಅಸ್ಟ್ರಾಲಜರ್ ಹತ್ರ ನನ್ನ ಜಾತಕ ಕೊಟ್ಟರು. ಅವರು ನೋಡಿ ಹೇಳಿದ್ರು, ಈ ಮಗು ಒಂದು ದಿನ ನ್ಯೂಮರಾಲಜಿಯಲ್ಲಿ ಅಥವಾ ಈ ಒಕಾಲ್ಟ್ ಸ್ಟ್ರೀಮಲ್ಲೇ ಒಂದು ದೊಡ್ಡ ಹೆಸರು ಮಾಡ್ತಾಳೆ, ನನ್ನ ಹಾಗೆ ಈ ಮಗು ಕೆಲವೊಂದು ವಿಷಯಗಳನ್ನು ನುಡಿತಾಳೆ ಅಂತ ಹೇಳಿದರು ನಮ್ಮ ತಾಯಿಗೆ. ಆ್ಯಂಡ್ ಅದನ್ನು ನಾನು ಕೇಳಿಸ್ಕೊಂಡಿದ್ದಾಗಿದ್ದೆ. ಆಗ ನಮ್ಮ ತಾಯಿ ಹೇಳಿದ್ರು, ಏನು ಇವ್ರು ಹೀಗೆ ಹೇಳ್ತಿದಾರಲ್ಲ ಅಂತ. ಅದು ಹೀಗೆ ಕೇಳಿ ಹೀಗೆ ಬಿಟ್ಬಿಟ್ರು. ಕೆಲವೊಂದು ಏನೋ ಹೇಳಿರ್ಬೋದು, ಕ್ಯಾಲ್ಕುಲೇಷನ್ಸ್ ರಾಂಗ್ ಆಗಿರ್ಬೋದು. ಬಟ್ ಆ್ಯಸ್ ಐ ಗ್ರೂ ಐ ರಿಯಲೈಸ್ ನನಗೆ ಅದರಲ್ಲಿ ಆಸಕ್ತಿ, ಸೆಳೆತ ಇನ್ನೂ ಹೆಚ್ಚಾಗ್ತಾ ಹೋಯಿತು ಆ ಸಬ್ಜೆಕ್ಟಲ್ಲಿ. ಹಾಗಾಗಿ ನಾನು ಕಲ್ತ್ಕೊಂಡು ನಮ್ಮ ಗುರುಗಳಾದ ಗುರ್ಲೀನ್ ಅಂತ ಅವ್ರ ಹೆಸರು, ಅವರು ನನಗೆ ಇದನ್ನು ಹೆಚ್ಚಾಗಿ ಇನ್ನೂ ವಿವರವಾಗಿ ಕಲಿಸಿ ಇದರಲ್ಲಿ ನಾನು ಅದರಲ್ಲಿ ಬೆಳೆದೆ, ಅನುಭವ ಬಂತು. ಇಟ್ಸ್ ಬಿನ್ ಮೋರ್ ದೆನ್ 10 years ಆ್ಯಂಡ್ ಸಾಕಷ್ಟು ಅನುಭವ ಬಂದಿದೆ ಇದರಲ್ಲಿ. ಈಗ ಕೆಲವು ಜನರು ನೋಡಿದಾಗ, ಅವರು ಕೆಲವೊಂದು ಬರ್ತ್ಡೇಸ್ನ ಸೆಲೆಬ್ರೇಟ್ ಮಾಡಿದಾಗ ಬರೀ ಅವರ ಹೆಸರನ್ನ ಕೇಳಿದ್ರೆ ಅವರ ಜೀವನದಲ್ಲಿ ಈ ಅಂಕೆ, ಈ ಒಂದು ಆಲ್ಫಬೆಟ್ ಇಲ್ಲ ಅಂದರೆ ಇವರ ಜೀವನದಲ್ಲಿ ಈ ಕಾರ್ಮಿಕ ಸಾಲ ಹೊಂದು ಬಂದಿದ್ದಾರೆ ಅಂತ ಈಗ ನಾವು ಜಸ್ಟ್ ಕೇಳಿನೇ ನಾವು ಹೇಳ್ಬೋದು. ಖಂಡಿತ. ಆರಂಭಿಕ ದಿನಗಳಲ್ಲಿ ನ್ಯೂಮರಾಲಜಿನ ನೀವು ಅಡಾಪ್ಟ್ ಮಾಡಿಕೊಂಡಾಗ ನಿಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ತಿದ್ರಾ, ಅಥವಾ ಹೇಗೆ ಅದನ್ನು ನೀವು ಜನರಿಗೆ ತಲುಪಿಸ್ತಾ ಇದ್ರಿ? ನಿಮ್ಗೊಂದು ರಿಸಲ್ಟ್ ಬಂದ ಮೇಲೆ ಎಸ್ ನಾನು ಇದರಲ್ಲಿ ಪಕ್ಕ ಆಗಿದ್ದೀನಿ, ದೆನ್ ಐ ಕ್ಯಾನ್ ಬೇರೆಯವರಿಗೆ ಸಜೆಷನ್ಸ್ ಕೊಡ್ಬೋದು, ಈ ಥರದ್ದು ಆಯಿತಾ? ಹೇಗದು? ಖಂಡಿತ. ಈಗ ನಾವು ಯಾವುದಾದ್ರೂ ಒಂದು ಪಾಕನ್ನು ಕಲಿತಾಗ, ಒಂದು ಅಡುಗೆ ಕಲಿತಾಗ ಅದರಲ್ಲಿ ಇನ್ನೂ ಹೆಚ್ಚು ನಾವು ಬೆಳಿಬೇಕು ಅಂದರೆ ಸಾಕಷ್ಟು ಬಾರಿ ಮಾಡಿ 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 ಅದು ಅನುಭವ ಬರುತ್ತೆ. ಅದೊಂದು ಕಜ್ಜಾಯ ಆಗಿರ್ಬೋದು, ಅದು ಸರಿ ಬಂದಿಲ್ಲ ಅಂದರೆ 10 ಸತಿ ಮಾಡು, ಕಲಿ, ಅನುಭವ. ಸೊ ನಾವೇನು ಮಾಡಿದ್ವಿ, ಅದನ್ನು ಕಲಿತಾಗ ನನ್ನ ಜೀವನದ ಒಂದು ರೋಡ್ ಮ್ಯಾಪ್ನ ನಾನೇ ತಿಳ್ಕೊಂಡೆ. ನನ್ನ ಜೀವನ ಹೇಗಿರ್ಬೋದು, ಇನ್ನು ಮುಂದೇನಾಗುತ್ತೆ, ಪ್ರತಿಯೊಂದನ್ನ. ಹೌದು, ನಮ್ಮ ತಾಯಿಯ ಜೀವನ ಹೇಗಿತ್ತು, ಅವರ ಆರೋಗ್ಯ ಹೇಗಿತ್ತು, ನಮ್ಮ ಪ್ರತಿಯೊಂದು, ನಮ್ಮ ಫ್ಯಾಮಿಲಿಯಲ್ಲಿರೋ ಪ್ರತಿಯೊಬ್ಬರು, ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿರ್ಬೋದು, ಅವರ ಜಾತಕ ತಗೊಂಡು ಪ್ರತಿಯೊಂದು ಅನಾಲಿಸಿಸ್ ಮಾಡಿ ಅವ್ರಿಗೆ ಪ್ರಿಡಿಕ್ಷನ್ಸ್ ಕೊಟ್ಟು ಸಾಕಷ್ಟು ನಿಜ ಆಗಿ ಆಸ್ ವಿ ಗ್ರೂ ಐ ರಿಯಲೈಸ್ಡ್ ಎಸ್ ನನ್ನ ಇಂಟ್ಯೂಷನ್ ಮತ್ತು ಆ ಶಾಸ್ತ್ರದವ್ರು ಹೇಳಿದ್ದು ಸರಿ ಇತ್ತು. ನಾವು ಇದರಲ್ಲಿ ನಮ್ಮ ಆಸಕ್ತಿ, ನಮ್ಮ ಅಂದರೆ ನಾವು ಹುಟ್ಟಿದಾಗ ಇದರಲ್ಲಿ ಗಿಫ್ಟ್ ಅಂತ ಹೇಳ್ತಿರಲ್ವ, ಆ ಗಿಫ್ಟ್ ನನ್ನಲ್ಲಿತ್ತು ಅನ್ನೋದು ನನಗೆ ಆಸ್ ಐ ಗ್ರೂ ನನಗೆ ರಿಯಲೈಸ್ ಆಯಿತು. ಈಗ ನೀವು ನಿಮ್ಮ ನ್ಯೂಮರಾಲಜಿಯಿಂದ ನೀವು ನಿಮ್ಮನ್ನು ಕಂಡುಕೊಂಡಿರ್ತೀರಿ, ಈ ಬದಲಾವಣೆಯನ್ನು ತರಬೇಕು ಅಂಥೇಳಿ. ಇದನ್ನು ಬೇರೆಯವ್ರಿಗೆ ಅಪ್ಲೈ ಮಾಡಿ ಅವರ ಬದುಕಲ್ಲಿ ಪಾಸಿಟಿವಿಟಿ ಕಂಡು ಬಂದಂತಹ ಫೀಡ್ಬ್ಯಾಕ್ಸ್ ಇದೆಯಾ? ಬಹಳ ಇದೆ, ಬಹಳ ಇದೆ. ಮುಂಚಿತವಾಗಿ ಕೆಲವೊಂದು ಪ್ರಿಡಿಕ್ಷನ್ಸ್ನ ನಾವು ಮುಂಚಿತವಾಗಿ ಕೊಟ್ಟಿರ್ತೀರಿ. ಈ ಅವಧಿಯಲ್ಲಿ ಹೀಗೆ ಮಾಡಬೇಡಿ, ಕೆಲವೊಂದು ಬದಲಾವಣೆಗಳು ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಹೆಸರಲ್ಲಿ ಈ ಯೋಗ ಇದೆ, ನೀವು ಕಾನ್ಷಿಯಸ್ ಆಗಿ ಇದನ್ನ ನೀವು ಮಾಡ್ಕೊಳ್ಳಿ. ಸೊ ನಾವು ಅವೇರ್ನೆಸ್ಗೆ ತಂದಾಗ, ನೀವು ಹುಟ್ಟಿರೋ ದಿನ ಹೀಗಿದ್ದರಿಂದ ನಿಮ್ಮನ್ನ ನಾನು ಅವೇರ್ನೆಸ್ ಅಲ್ಲಿ ತಂದ್ರೆ ನೀವು ನಿಮ್ಮ ರೋಡ್ ಮ್ಯಾಪ್ ಅಲ್ಲಿ ನೀವು ಬಹಳ ಈಸಿಯಾಗಿ ಸ್ಮೂತ್ ಆಗಿ ಜರ್ನಿ ಮಾಡ್ಬೋದು ಅನ್ನೋ ಒಂದು ಅವೇರ್ನೆಸ್ ನ್ಯೂಮರಾಲಜಿ ಮೂಲಕ ನಾನು ಅವ್ರಿಗೆ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಇಟ್ಸ್ ಅ ಗೈಡಿಂಗ್ ಲೈಟ್ ವೆನ್ ಪೀಪಲ್ ಕನ್ಸಲ್ಟ್ ಫಾರ್ ನ್ಯೂಮರಾಲಜಿ. ಏನೋ ಆಗುವಂತಹ ಆಘಾತಗಳನ್ನು ಅದು ಅಲ್ಲೇ ಬ್ರೇಕ್ ಮಾಡಿ ಅಲ್ಲೇ ಪೂರ್ವ ಪರಿಹಾರಗಳನ್ನು ಒದಗಿಸುವಂತಹ ಸಜೆಷನ್ಸನ್ನು ಈ ನ್ಯೂಮರಾಲಜಿಯಲ್ಲಿ ಪಡ್ಕೊಳ್ಬೋದಾ? ಹೌದು, ಬಹಳ ರೆಮಿಡೀಸ್ ಇದೆ. ಕೆಲವೊಂದು ಸ್ಮಾಲ್ ರೆಮಿಡೀಸ್ ಫಾರ್ ಸ್ಮಾಲ್ ಎಪಿಸೋಡ್ಸ್ ಇನ್ ಯೋರ್ ಲೈಫ್. ದೊಡ್ಡ ಗಂಡಾಂತರ ನೀವು ಹೋಗೋ ಯೋಗ ಇದ್ದರೆ ಅದು ನಾನು ರೆಮಿಡಿನ ನಾನು ತಡೀಲಿಕ್ಕಾಗಲ್ಲ. ಹುಟ್ಟು ಸಾವಿನ ಮಧ್ಯೆ ಆ ಚಾಲೆಂಜಸ್ನ ಎದುರು ಮಾಡಲಿಕ್ಕೆ ಕೆಲವೊಂದು ರೆಮಿಡೀಸ್ ನ್ಯೂಮರಾಲಜಿಯಲ್ಲಿದೆ. ಅದು ನಾನು ಶೇರ್ ಮಾಡಿದಾಗ, ಅವ್ರು ಅದನ್ನು ಅಪ್ಲೈ ಮಾಡಿದಾಗ ಅವರೇ ಒಂದು ಚೇಂಜ್ ಕಾಣಿಸ್ಕೊತಾರೆ. ಓಕೆ, ಇಷ್ಟು ತನಕ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ನೀವು ಬೆಳೆದು ಬಂದ ಹಾದಿಯನ್ನು ಗಮನಿಸಿದ್ರೆ ಆ ನಾಯಕತ್ವದ ಗುಣ ಅನ್ನೋದು ನಿಮ್ಮ ತಂದೆಯವರಿಂದ, ಕುಟುಂಬದ ವಾತಾವರಣದಿಂದ ಬಂದಿದೆ. ಕತಾರ್ನ ಜೀವನದಲ್ಲೂ ಕೂಡ ಒಬ್ಬ ಲೀಡರ್ ಆಗಿ ನೀವು ಕಾಣಿಸ್ಕೊಳ್ತೀರಿ. ನ್ಯೂಮರಾಲಜಿ ಅಂದಾಗ ಹಲವರಿಗೆ ನೀವು ಸಹಕಾರವನ್ನು ನೀಡ್ತಾ ಅಲ್ಲೂ ಒಂದು ಲೀಡರ್ಶಿಪ್ ಕಾಣುತ್ತೆ. ಸೊ ಸಹಜವಾಗಿ ಕರ್ನಾಟಕಕ್ಕೆ ಬಂದಿದ್ದೀರಿ ಅಂದರೆ ಪಾಲಿಟಿಕ್ಸಿಗೆ ಬನ್ನಿ, ಮುಂದುವರಿರಿ.
ಈ ಥರದ್ದೆಲ್ಲ ಕೆಲವೊಂದು ಡೆಫಿನೆಟ್ಲಿ ಬಂದಿರಬಹುದು ಇಷ್ಟರಲ್ಲೇ. ಹೌದು ಆ ನಿಟ್ಟಿನಲ್ಲಿ ಆ ಕ್ಷೇತ್ರದಲ್ಲಿ ಮುಂದುವರಿಯುವಂತಹ ಭಾವನೆ ಏನಾದರೂ ಇದೆಯಾ ನಿಮಗೆ? ಹೌದು, ಬಹಳ ಇದೆ. ಹಾ. ಈಗ ನಾವು ಯಾವ ಪದವಿಯಲ್ಲಿ ಇಲ್ಲದೆ ಇರ್ಬೋದು, ಆದರೆ ನಮ್ಮ ಕಡೆಯಿಂದ ನಾನೊಂದು ಸಣ್ಣ ಕಾಣಿಕೆ ಕೊಡಬೇಕಂದ್ರೆ ನಮ್ಮ ಕ್ಷೇತ್ರದಿಂದ ಸ್ಕೂಲ್ ಆಗಿರ್ಬೋದು, ಅವರಿಗೆ ನನ್ನ ಕಡೆಯಿಂದ ಒಂದು ಕೊಡುಗೆ, ಒಂದು ಪುಸ್ತಕ ಆಗಿರ್ಬೋದು, ಅವರಿಗೆ ತಿನ್ನಲಿಕ್ಕೆ ಊಟದ ವ್ಯವಸ್ಥೆ ಅಥವಾ ಸಾಮಾನಿನ ವ್ಯವಸ್ಥೆ, ಅಲ್ಲಿನ ಮಹಿಳೆಯರಿಗೆ ನನ್ನ ಕೈಯಿಂದ ನಾನೇನು ಮಾಡ್ಬೋದು, ಅವರು ಒಂದು ಹಣದ ಒಂದು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕಂದ್ರೆ ನಾನು ಈ ಒಂದು ಟ್ಯಾಲೆಂಟಲ್ಲಿ ಅವ್ರಿಗೆ ಒಂದು ಪ್ರೋತ್ಸಾಹನೆ ಕೊಟ್ಟರೆ, ಅಥವಾ ಆ ಒಂದು ಪರ್ಟಿಕ್ಯುಲರ್ ಸ್ಕಿಲ್ಲಿಗೆ ಡೆವಲಪ್ ಆಗುವಂಥ ಕೆಲವೊಂದು ಥಿಂಗ್ಸ್ನ ನಾನು ಕೊಂಡು ಕೊಟ್ಟರೆ ಅವ್ರು ಬೆಳಿಬೋದಂದ್ರೆ ಈ ಥರದ್ದೆಲ್ಲ ನಾವು ಮಾಡಿದ್ದೀರಿ. ಎಸ್, ಮಾಡ್ತಿದ್ದೀರಿ. ನಾನೇ ಆಗಲಿ ನಮ್ಮ ಮನೆಯವರಾಗಲಿ ಬಹಳ ಮಾಡ್ತೀರಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಸೊ ಇನ್ನು ಮುಂದೆ ಈ ಒಂದು ಗುರಿ ಇಟ್ಕೊಂಡು ಬೆಳಿಬೇಕಂದ್ರೆ ನಾವು ಪಂಚಾಯತಿಯಿಂದ ಶುರು ಮಾಡೋಣ ಅಂತಿದ್ದೀರಿ. ಸೊ ಬರುವ ಪಂಚಾಯತಿ ಎಲೆಕ್ಷನ್ಸಲ್ಲಿ ನಮ್ಮ ಕಡೆಯಿಂದ ನಾವೆಷ್ಟು ನಿಂತು ಗೆದ್ದು ನಾವೇನು ಮಾಡ್ಬೋದು, ಬಿಕಾಸ್ ಒಂದು ಆ ಮಟ್ಟಕ್ಕೆ ಒಂದು ಕಮ್ಯುನಿಟಿ ವರ್ಕ್ ಅಂತ ಬಂದಾಗ ಅದರ ಬುಡ ಬಂದು ಪಂಚಾಯತಿ ಲೆವೆಲ್. ಸೊ ಅಲ್ಲಿಂದ ಶುರು ಮಾಡಿ ದೇವ್ರು ಎಲ್ಲಿ ತಗೊಂಡೋಗಿರ್ತಾನೋ ನೋಡೋಣ ಅಂತ. ಇದೊಂದು ಹೊಸ ಅಧ್ಯಾಯ ಹಂಗಾದ್ರೆ. ತಯಾರಿ ಹೆಂಗಿದೆ? ಯಾಕಂತ ಹೇಳಿದ್ರೆ ರಾಜಕೀಯ ಅಂದಾಗ ಸಹಜವಾಗಿ ಸೋಷಿಯಲ್ ಸರ್ವಿಸಲ್ಲಿ ನೀವು ಇರ್ತೀರಿ. ಕತಾರ್ನ ಭಾರತೀಯರಿಗೆ ನೀವು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರಿ. ಕಳೆದ 1 ವರ್ಷದಿಂದ ನಿಮ್ಮ ಕ್ಷೇತ್ರದಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಿ. ಬಟ್ ಜನರ ಆಯ್ಕೆನ ಹೀಗೆ ಅಂತ ನಾವು ಊಹೆ ಮಾಡೋದು ಅಸಾಧ್ಯ. ಬಟ್ ನಿಮ್ಮ ತಯಾರಿ ಹೆಂಗಿದೆ? ಹೆಂಗೆ ಜನರ ಜೊತೆ ನಿಂತ್ಕೊಂಡಿದ್ದೀರಿ? ಈಗಾಗಲೇ ಮಾಡಿರುವಂಥ ಸಾಮಾಜಿಕ ಕಾರ್ಯಗಳಲ್ಲಿ ಒಂದು 4 ನೆನಪು ಮಾಡ್ಕೊಳ್ಬೋದಾ? ಹೌದು, ನೀವು ಕೇಳಿದ ಮೊದಲನೇ ಪ್ರಶ್ನೆ, ನಾವು ಹೇಗೆ ತಯಾರಿ ಮಾಡ್ಕೊಂಡ್ರಿ. ಬಂದು 1 ವರ್ಷ ಆಯಿತು. ನಾನು ಯಾವತ್ತೂ ಒಂದು ಲೀಡರ್ ಅಂತ ನಾನು ಯಾವತ್ತೂ ಯಾರಿಗೂ ಆ ಭಾವನೆ ಕೊಟ್ಟಿಲ್ಲ. ನನ್ನ ಕೈಯಿಂದ ನಿಮ್ಮ ಮಧ್ಯೆ ಇದ್ಕೊಂಡು ನಾನು ಏನು ಒಂದು ಸಣ್ಣ ಡಿಫ್ರೆನ್ಸ್ ಮಾಡ್ಬೋದು ಅನ್ನೋದು ಮಾತ್ರ ನಾನು ಅವ್ರ ಜೊತೆ ಇದ್ದು ಮಾಡಿದ್ದೀನಿ. ಶಾಲೆಗಳಿಗೆ ಸಪೋರ್ಟ್ ಮಾಡಿದ್ದೀರಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಿಂದ. ಬಹಳ ಜನ ಮಹಿಳೆಯರಿಗೆ ಫೈನಾನ್ಷಿಯಲ್ ಸಪೋರ್ಟ್, ಪ್ರತಿಯೊಂದು. ಅದರಲ್ಲೂ ಕೆಲವೊಂದು ಐಕಾನಿಕ್ ಇವೆಂಟ್ಸ್ ಅಂತೀರಿ ನೋಡಿ, ಕೆಂಪೇಗೌಡ ಜಯಂತಿ ಆಗಿರ್ಬೋದು, ಆ ಒಂದು ಮೆಮರಿನ ಇಟ್ಕೊಂಡು ಕೆಲವರಿಗೆ ಮುಂಚಿತವಾಗಿ ಕೇಳಿ ನಿಮ್ಗೆ ಇದರ ಅವಶ್ಯಕತೆ ಇದ್ದರೆ ನಮ್ಮ ಕಡೆಯಿಂದ ಈ ಸಪೋರ್ಟ್ ಖಂಡಿತ ಇರುತ್ತೆ ಅಂತ ಹೇಳಿ ಪ್ರತಿಯೊಂದು ಮಾಡಿದ್ದೀರಿ. ಈ ಥರ ಹಲವಾರು ಮಾಡಿದ್ದೀರಿ. ಮಹಿಳೆಯರು ಅಂದಾಗ ಸೀಮಿತ ಪ್ರಪಂಚ ಅವರದ್ದು, ಅದನ್ನು ಮೀರಿ ನೀವು ಬದುಕ್ತಾ ಇದ್ದೀರಿ. ಸೊ ಹೇಗೆ ಅನಿಸುತ್ತೆ ನಿಮಗೆ? ಅಂದರೆ ಇವತ್ತಿಗೂ ಕೂಡ ನೀವು ಗ್ರಾಮೀಣ ಭಾಗಕ್ಕೆ ಹೋಗಿ, ನೀವು ಪಟ್ಟಣ ಪಂಚಾಯಿತಿ ಅಂದರೆ ಪಂಚಾಯಿತಿ ಅಥವಾ ಗ್ರಾಮೀಣ ಭಾಗಕ್ಕೆ ಹೋದರೆ ಇನ್ನೂ ಅವರು ಅಡುಗೆ ಮನೆಗೆ ಅಷ್ಟೇ ಸೀಮಿತವಾಗಿದ್ದಾರೆ. ಅಂಥ ಬದುಕನ್ನು ನೋಡಿದಾಗ ಏನು ಅನಿಸುತ್ತೆ ನಿಮಗೆ? ಆ್ಯಕ್ಚುಲಿ ಎಲ್ಲರೂ ಬದುಕಲ್ಲ ಹಾಗಿಲ್ಲ. ಬಟ್ ನಾನು ಬಹಳ ಗೌರವದಿಂದ ಈ ಒಂದು ವಿಷಯ ಹೇಳ್ತೀನಿ. 2025ನೇ ಇಸ್ವಿಯಲ್ಲಿ ವುಮೆನ್ ಆರ್ ಎಂಪವರ್ಡ್ ಇನಫ್. ಸೂಪರ್. ದೇ ನೀಡ್ ನೋ ಎಂಪವರ್ಮೆಂಟ್. ಅವ್ರು ಅದನ್ನು ಸೆಲೆಬ್ರೇಟ್ ಮಾಡ್ಕೊಂಡ್ರೆ ದೊಡ್ಡ ವಿಷಯ. ಅವ್ರು ಅದನ್ನು ಆಚರಣೆ ಮಾಡ್ಕೋಬೇಕು. ನಾನೊಂದು ಹೆಣ್ಣು, ನಾನು ಸಾಕಷ್ಟು ಮಾಡಿದ್ದೀನಿ ನನ್ನ ಜೀವನದಲ್ಲಿ. ನನಗೆ ಯಾವ ಬೆಂಬಲ ಅಥವಾ ನನಗೊಂದು ತಳ್ಳು ಬೇಕಿಲ್ಲ ನಾನು ಮುಂದುವರಿಲಿಕ್ಕೆ ಅನ್ನೋದು ಸಾಕಷ್ಟು ಮನೆಗಳಲ್ಲಿ ಈ ಇಸ್ವಿಯೆಲ್ಲ ನೋಡಿದ್ರೆ ಇದೆ. ಅವ್ರು ಅದನ್ನ ಗೌರವದಿಂದ ಆಚರಿಸ್ಕೊಂಡ್ರೆ ಸಾಕಷ್ಟು. ಮತ್ತೆ ನಿಮ್ಮನ್ನು ನೋಡಿ ನಾನು ಕಲಿಯೋದು ಬಹಳ ಇದೆ, ನನ್ನನ್ನು ನೋಡಿ ನೀವು ಕಲಿಯೋದು ಬಹಳ ಇದೆ. ಸೊ ಒಂದು ಹೆಣ್ಣಿಂದ ಇನ್ನೊಂದು ಹೆಣ್ಣಿಂದ ಸ್ಫೂರ್ತಿ ಪಡೆಯೋ ಕಾಲ ಇದು. ಇನ್ಸ್ಟಾಗ್ರಾಮ್ ಮತ್ತೆ ಇನ್ಫ್ಲೂಯೆನ್ಸರ್ಸ್ ಕಾಲ. ಬಹಳ ಪಾಸಿಟಿವಿಟಿನ ನಾವು ತಗೋಬಹುದು, ನಿಜ. ನೆಗೆಟಿವಿಟಿ ಬಿಟ್ಟು ಆ ಒಂದು ಗುಣ ಇದ್ರೆ ಬೆಳಿಲಿಕ್ಕೆ ಬಹಳ ಅವಕಾಶ ಇದೆ. ಆ ಸ್ಫೂರ್ತಿ ನಮ್ಮ ವುಮೆನ್ ಕಮ್ಯುನಿಟಿಯಲ್ಲೇ ಬಹಳ ಇದೆ. ಫರ್ಗೆಟ್ ಮೇಲ್ ಕಮ್ಯುನಿಟಿಯಿಂದ ಇನ್ಸ್ಪಿರೇಷನ್ ತಗೋದಿರ್ಲಿ, ವುಮೆನ್ ಕಮ್ಯುನಿಟಿಯಲ್ಲಿ ಬಹಳ ಇದೆ. ಇದು ನೀವು ಒಪ್ತೀರಾ ಅನ್ಕೋತೀನಿ. 100%. ಸಾಮಾಜಿಕ ಕಾರ್ಯಗಳಲ್ಲಿ ನೀವು ಕಳೆದ 15 ವರ್ಷಗಳನ್ನು ತೊಡಕೊಂಡಿದ್ದೀರಿ. ಕಳೆದ 1 ವರ್ಷದಿಂದ ಕರ್ನಾಟಕದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದೀರಿ. ಮನಸ್ಸಲ್ಲೊಂದು ಭಾವನೆ ಬಂದಿರುತ್ತೆ, ಅಧಿಕಾರ ಅನ್ನೋದೊಂದು ಸಿಕ್ಕಿಬಿಟ್ರೆ ಖಂಡಿತವಾಗ್ಲೂ ಇದನ್ನು ಇನ್ನೂ ಅಪ್ಗ್ರೇಡ್ ಮಾಡ್ತೀನಿ, ಈ ಬದಲಾವಣೆಯನ್ನು ನನ್ನ ಕ್ಷೇತ್ರದಲ್ಲಿ ತರ್ತೀನಿ. ಆ ಥರದ್ದು ಏನಾದರೂ ಒಂದು ಪ್ಲ್ಯಾನ್ಸ್ ಹಾಕೊಂಡಿರ್ತೀರಿ. ಎಸ್, ಇಲ್ಲಿರೋ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತಿಗೂ ನೋಡಿ, ನೀವು ಸರ್ಕಾರಿ ಶಾಲೆ ಅಂದರೆ ಕಿಟಕಿ ಇಲ್ಲ, ಬಾಗಿಲಿಲ್ಲ, ಛಾವಣಿ ಇಲ್ಲ, ಅಲ್ಲೇನೋ ಹಾವುಗಳ ಕಾಟ ಅಂತೆ, ಬೇಕಾದಂಥ ಮೊಟ್ಟೆಗಳ ವ್ಯವಸ್ಥೆ ಆಗ್ತಿಲ್ವಂತೆ, ಬಾಳೆಹಣ್ಣು ಸಿಗ್ತಿಲ್ವಂತೆ, ಚಿಕ್ಕಿ ಸಿಗ್ತಿಲ್ವಂತೆ, ಪುಸ್ತಕ ಇಲ್ವಂತೆ. ಶಾಲೆಗಳ ವಿಷಯಕ್ಕೆ ಬರೋದಾದರೆ ಸ್ತ್ರೀ ಅಂದರೆ ಇಷ್ಟೇ ಅನ್ನುವಂಥ ವಾತಾವರಣ ಇದೆ. ಒಂದು ವಿಷನ್ ಇಟ್ಕೊಂಡಿರ್ತೀರಲ್ಲ, ಅದನ್ನ ತಿಳಿಸ್ಬೋದಾ? ವಿಷನ್ಗಿಂತಲೂ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ನಮ್ಮ ದೇಶದಲ್ಲಿ ಚಾಲೆಂಜಸ್ ಏನಿರ್ಬೋದು ಅಂದರೆ, ಒಂದು ಹೆಣ್ಣು ಬೆಳೀಲಿಕ್ಕೆ ಬಂದಾಗ ಅಥವಾ ಅದೇನು ಹೇಳ್ತಾರೆ ಲೀಡರ್ಶಿಪ್ ತಗೊಳ್ಳಿಕ್ಕೆ ಬರುವಾಗ, ಅಧ್ಯಕ್ಷತೆ ತಗೊಳ್ಳಿಕ್ಕೆ ಬರುವಾಗ ಸಾಕಷ್ಟು ಅಡಚಣೆಗಳು ಬರುತ್ತೆ. 100%. ಈ ಅಡಚಣೆಗೆ ನಾನೇನು ಹೇಳಕ್ಕೆ ಬರ್ತೀನಿ ಅಂದರೆ, ಅಥವಾ ನನ್ನ ಜೀವನದಲ್ಲಿ ಅದು ಬಂದಾಗ ನಾವು ಬಂದಿರೋದು ನಮ್ಮ ಕೈಯಿಂದ ಎಷ್ಟು ಸಹಾಯ ಆಗುತ್ತೋ ಮಾಡಿ
ನಾವು ಹುಟ್ಟಿರೋದು ಕಮ್ಯುನಿಟಿ ಸರ್ವಿಸ್ಗೆ ಅಂತ ಅಂದ್ಕೊಂಡು ಬಂದರೆ ನಾವು ಪವರ್ ಹಿಂದೆ ನಾವು ಹೋಗಲ್ಲ. ಜಸ್ಟ್ ಸರ್ವಿಸ್ಗೆ ಬಂದು ನಾವು ಅದರಲ್ಲಿ ನಾವು ಸಮಾಧಾನ ಇದ್ದೀರಿ, ನಮ್ಮ ಆತ್ಮ ಅದರಲ್ಲಿ ಬಹಳ ಸಂತೋಷ ಪಡ್ತಿದೆ ಅಂದರೆ ಐ ಡೋಂಟ್ ಥಿಂಕ್ ಪವರ್ ಸ್ಟ್ರಗಲ್ ಬರುತ್ತೆ. ಬಟ್ ನೀವು ಪವರ್ ಸ್ಟ್ರಗಲ್ಗೆ ಬಂದಿದ್ರೆ ಖಂಡಿತ ಚಾಲೆಂಜಸ್ ಬರುತ್ತೆ. ಡೆಫಿನೆಟ್ಲಿ. ನಿಮ್ಮ ಈ ಜರ್ನಿಯಲ್ಲಿ ನಿಮ್ಮ ಮಕ್ಕಳ ಸಹಕಾರ ಹೆಂಗಿದೆ? ದೇವರು ಬಹಳ ಒಳ್ಳೆ ಮಕ್ಕಳು ಕೊಟ್ಟಿದ್ದಾರೆ, ನಮ್ಮನ್ನು ನೋಡಿ ಬಹಳ ಕಲಿತಿದ್ದಾರೆ. ನನ್ನೇ ಅಲ್ಲ, ನಮ್ಮ ಮನೆಯವ್ರನ್ನ. ಒನ್ ಆಫ್ ದ ರೀಸನ್ಸ್ ನಾವು ವಾಪಸ್ ಬಂದಿದ್ದ ಕಾರಣ ನಮ್ಮ ಒಡನಾಡಲ್ಲಿ, ನಮ್ಮ ನೆಂಟರಲ್ಲಿ, ನಮ್ಮ ಸಂಬಂಧಿಕರಲ್ಲಿ ಬೆಳೆದಾಗ ನೋಡಿ ಕಲಿಯೋದು ಬಹಳ ಇದೆ. ಆ ಒಂದು ರೀಸನ್ಗಾಗಿ ನಾವು ಬಂದಿದ್ರಿಂದ ಆ ರೀಸನ್ ಸಕ್ಸಸ್ಫುಲ್ಲು ಆಯಿತು. ಬಹಳ ಕಲಿತಾರೆ, ಬಹಳ ಟ್ರಾವೆಲ್ ಮಾಡ್ತಿದ್ದಾರೆ ನಮ್ಮ ಜೊತೆ. ಸೊ ಇದೆಲ್ಲ ಕಲಿಸ್ತಿದೆ ಅವ್ರನ್ನ. ಗ್ರೌಂಡ್ ಲೆವೆಲ್ ಇಂದನೇ ಅಪ್ಗ್ರೇಡ್ ಆಗ್ತಿದ್ದಾರೆ. ಸಪೋರ್ಟಿವ್ ಆಗಿದ್ದಾರೆ. ಇದಕ್ಕೂ ಮೇಲೆ ಇನ್ನೇನು ಕೇಳಲಿ ನನ್ನ ದೇವ್ರನ್ನ. ನಿಮ್ಮ ಜರ್ನಿಯಲ್ಲಿ ಒಂದ್ಸಲ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿದ್ರೆ ಅಬ್ಬಬ್ಬ ಮಾಡಿದೆಲ್ಲ ಕೆಲಸಗಳಿಗೆ ಒಂದು ಆತ್ಮತೃಪ್ತಿ ಅನ್ನೋ ಸಿಕ್ಕಿದೆ ಅನ್ನೋ ಭಾವನೆ ಇದೆಯಾ? ಬಹಳ ಇದೆ, ಬಹಳ. ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಆ ಒಂದು ಕೆಲಸ ಮಾಡ್ತೀರಿ, ನಿಂತು ಯೋಚನೆ ಮಾಡ್ತೀರಿ ಇಲ್ಲಿವರೆಗೂ ಬಂದಂಥ ಜರ್ನಿ ಹೇಗಿತ್ತು ಅಂತ. ಒಂದು ಕ್ಷಣಕ್ಕೂ ನಾನು ಹೇಳಲ್ಲ ಇದಾಗಬಾರ್ದಾಗಿತ್ತು ಅಂತ. ಆಗಿದ್ದೆಲ್ಲ ಒಳ್ಳೇದು, ಅದು ಕೆಟ್ಟದೇ ಆಗಿರಲಿ, ನನಗೆ ಪಾಠ ಕಲಿಸ್ಲಿಕ್ಕೆ ಬಂದಿರಲಿ, ಅದರಿಂದ ಬಹಳ ಕಲಿತು ಬಹಳ ದೃಢ ಸಂಕಲ್ಪ ನನಗೆ ಆ ಒಂದು ಲೆಸನ್ ಕಲಿಸ್ತು. ಯಾವುದೇ ಕಾರಣಕ್ಕೂ ನಾನು ಹೇಳಲ್ಲ ಆಗಬಾರ್ದಾಗಿತ್ತು ಅಂತ. ಸೂಪರ್, ಬಹಳ ಒಳ್ಳೇದಾಗಿತ್ತು. ಇದ್ರ ನಡುವೆ ನಿಮಗೊಂದು ಕ್ಲಾರಿಟಿ ಇರುತ್ತೆ, ಈ ಒಳ್ಳೆಯ ಉದ್ದೇಶಕ್ಕೆ ಈ ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ ಅಂತ. ಆದರೂ ಕೆಲವೊಮ್ಮೆ ಟೀಕೆ ಟಿಪ್ಪಣಿಗಳು ಬಂದ್ಬಿಡುತ್ತೆ, ಕ್ರಿಟಿಕ್ ಮಾಡಿಬಿಡ್ತಾರೆ, ನಿಂದಿಸ್ತಾರೆ, ನೀವೇನು ಮಾಡೋದು ಅಂತ ಪ್ರಶ್ನೆ ಮಾಡ್ತಾರೆ, ನೀವು ಯಾರು ಅಂತ ಕೇಳ್ತಾರೆ. ಅವಾಗೆಲ್ಲ ಏನನ್ಸುತ್ತೆ? ನಿಮ್ಮ ರಿಪ್ಲೈ ಏನು? ಸೈಲೆನ್ಸ್ ಅಥವಾ? ಇಲ್ಲ, ನನ್ನ ರಿಪ್ಲೈ, ಬಿಕಾಸ್ ನಾನು ನ್ಯೂಮರಾಲಜಿಸ್ಟ್ ಆಗಿರೋದ್ರಿಂದ ನಾನು ಈ ಒಂದು ಪರ್ಟಿಕ್ಯುಲರ್ ಸ್ಕಿಲ್ನ ನಾನು ಡೆವಲಪ್ ಮಾಡ್ಕೊಂಡಿದ್ದೀನಿ. ಮುಂಚೆ ನಾವು ಹೀಗಿರಲಿಲ್ಲ, ಬಹಳ ಸೂಕ್ಷ್ಮವಾಗಿದ್ದಂಥ ಒಂದು ವ್ಯಕ್ತಿ. ನಾನು ಆಗಲೇ ಒಂದು ವಿಷಯ ಹೇಳಿದೆ, ಚಾಲೆಂಜಸ್ ಬರೋದೇ ಆ ಒಂದು ಏರಿಯಾನ ನೀವು ಗ್ರೋ ಆಗಿ ಬೆಳೀಲಿ ಅಂತ. ನನಗೆ ಈ ಥರ ಕ್ರಿಟಿಸಿಸಮ್ ಬಂದಾಗ ನಾನು ಹೇಳ್ಕೊಂಡಿದ್ದು ಒಂದೇ ಮಾತು, ದಿಸ್ ಇಸ್ ಮೇಕಿಂಗ್ ಮೀ ಸ್ಟ್ರಾಂಗ್. ನನ್ನ ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿ ಮಾಡ್ತಿದೆ, ಮೆಂಟಲಿ ಸ್ಟ್ರಾಂಗ್ ಮಾಡ್ತಿದೆ ಅಂತ ಹೇಳಿ ನನಗೆ ಗ್ರೌಂಡಿಂಗ್ ಕೊಡ್ತಾ ಇದ್ದಿದೆ ಆ ಕ್ರಿಟಿಸಿಸಮ್. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ಆಲ್ ದ ಕ್ರಿಟಿಸಿಸಮ್, ಬಿಕಾಸ್ ನಂಗೆ ಬೆಳೀಲಿಕ್ಕೆ ಆಯಿತು. ಆ್ಯಂಡ್ ಇನ್ನು ಬರಲಿ, ಬೆಳೀಲಿಕ್ಕೆ ಅವಕಾಶ ಕ್ರಿಟಿಸಿಸಮೇ ಕೊಡೋದು. ಬೆಂಗಳೂರು ಅಂದಾಗ ಸಹಜವಾಗಿ ಬೆಂಗಳೂರು ಅಷ್ಟೇ ಕಾಣುತ್ತೆ. ಭಾರತದಿಂದ ನಿಂತ್ಕೊಂಡು ನೋಡಿದಾಗ ಬೆಂಗಳೂರು ಕಾಣುತ್ತೆ, ಇತರ ರಾಜ್ಯಗಳು ಕಾಣುತ್ತೆ. ನೀವು ಕತಾರ್ನಂಥ ದೇಶದಿಂದ ನೋಡಿದಾಗ ಭಾರತ ಸಂಪೂರ್ಣವಾಗಿ ಕಾಣುತ್ತೆ. ಹಾಗಾಗಿ ಅಲ್ಲಿನ ಜೀವನ ಶೈಲಿ, ಇಲ್ಲಿನ ಜೀವನ ಶೈಲಿ ನೋಡಿದಾಗ ಒಂದೆರಡು ಮಾತು ನಿಮ್ಮ ವಿಷಯದಲ್ಲಿ. ಹೆಚ್ಚಿನ ಕಂಪ್ಯಾರಿಸನ್ ಹೇಳಲ್ಲ, ಬಿಕಾಸ್ ಇದು ನ್ಯಾಷನಲ್ ಮ್ಯಾಟರ್ ಆಗಿರೋದ್ರಿಂದ. ಕತಾರ್ ಬಹಳನೇ ಶ್ರೀಮಂತ ದೇಶ, ಅಲ್ಲಿ ಯಾವುದಕ್ಕೂ ಯಾವ ಕೊರತೆ ಇಲ್ಲ. ಹೆಣ್ಮಕ್ಳು ಹುಟ್ಟಿದಾಗ ಹಬ್ಬ ಅವರಿಗೆ. ಆ್ಯಂಡ್ ಎಂಥ ಮಾತಿದು! ಹೌದು, ಹೆಣ್ಮಕ್ಳು ಹುಟ್ಟಿದಾಗ ಹಬ್ಬ ಬಹಳ ಖುಷಿ ಆಗುತ್ತೆ ಅವ್ರಿಗೆ ಹೆಣ್ಮಕ್ಳು ಹುಟ್ಟಿದಾಗ. ಅದೇ ಥರ ಕೆಲವೊಂದು ಕಂಪ್ಯಾರಿಸನ್ 15 ವರ್ಷದ ಹಿಂದೆ ನಾನು ಮಾಡಬೇಕಂದ್ರೆ, ನಮ್ಮ ದೇಶ, ಭಾರತ ದೇಶ 15 ವರ್ಷದಿಂದ ಇಷ್ಟು ಡೆವಲಪ್ಮೆಂಟ್ ನೋಡಿರಲಿಲ್ಲ. ಈಗ ಎಲ್ಲಿಂದ ಎಲ್ಲಿಗೆ ಸೇರಿದೆ. ಸೂಪರ್. ಸೊ ಆ ಹೆಮ್ಮೆ ಇದೆ, ಬೆಳೀತಿದೆ ಭಾರತ. ಮತ್ತು ನ್ಯೂಮರಾಲಜಿ ವೈಸ್ ನಾನು ಭಾರತ ಅಂತ ನಾನು ನೋಡಿದಾಗ 2026 ಭಾರತ ದೇಶ ಇನ್ನೂ ಬೆಳೆಯುತ್ತೆ. ಸಾಕಷ್ಟು AI ಟೆಕ್ನಾಲಜಿಯಲ್ಲಿ, ಕ್ವಾಂಟಮಲ್ಲಿ, ಸ್ಪೇಸ್ ಒಂದು ಟೆಕ್ನಾಲಜಿಯಲ್ಲಿ ಭಾರತ ದೇಶ ಬಹಳ ಹೆಸರು ಮಾಡುತ್ತೆ. ಸೊ ವಾಟ್ ಐಮ್ ಸೇಯಿಂಗ್ ಇಸ್ 2026ನೇ ಇಸ್ವಿ ಭಾರತ ಎಲ್ಲರನ್ನು ಮೀರಿಸಿ ಮುಂದೆ ಹೋಗ್ಲಿಕ್ಕಿದೆ. ಆ ಒಂದು ಖುಷಿ ದಟ್ ನಾವು ಕಂಪ್ಯಾರಿಸನ್ಗಿಂತಲೂ ಒಂದು ರೇ ಆಫ್ ಹೋಪ್, ದಿ ಎಂಡ್ ಆಫ್ ದ ಟನಲ್ ಕಾಣ್ತಿದೆಯಲ್ಲ ನಮ್ಮ ದೇಶಕ್ಕೆ ಅನ್ನೋದು. ಖಂಡಿತ. ಈ ಕಾರ್ಯಕ್ರಮದ ಮೂಲಕ ಯುವ ಸಮೂಹಕ್ಕೆ ನಿಮ್ಮ ಸಂದೇಶ? ಪಾಸಿಟಿವ್ನ ಅಬ್ಸರ್ವ್ ಮಾಡಿ. ಇನ್ಫ್ಲೂಯೆನ್ಸರ್ಸ್ ಅನ್ನೋ ಒಂದು ಜನರೇಷನಲ್ಲಿ ನಾವು ವಿ ಗೆಟ್ ಕ್ಯಾರಿಡ್ ಅವೇ. ಬಹಳ ನೋಡಿ ನಾವು ಅವರು ಮಾಡ್ತಾ ಇದ್ದಾರೆ, ನಾವು ಮಾಡ್ಬೇಕನ್ನೋದಲ್ಲ. ನಮ್ಮ ಟ್ಯಾಲೆಂಟ್ನ ಎನ್ಹ್ಯಾನ್ಸ್ ಮಾಡೋ ಪಾಸಿಟಿವ್ ಮಾತ್ರ ನೀವು ತಗೊಂಡು ಬೆಳೆಯೋ ಒಂದು ದಾರಿ ನೋಡಿ ಅಂತ. ಮಹಿಳೆಯರಿಗೆ ನಿಮ್ಮ ಮೆಸೇಜ್? ಹೀಗೆ ಇರಿ, ನೀವು ಬಹಳ ಚೆನ್ನಾಗಿದ್ದೀರಾ, ಗಾಸಿಪ್ ಮಾಡಬೇಡಿ, ಇದರಿಂದ ನಿಮ್ಮ ಪ್ಲಾನೆಟ್ಸು ನೆಗೆಟಿವ್ ಆಗುತ್ತೆ. ಆ್ಯಂಡ್ ಖಂಡಿತ ಲೇಡೀಸ್ ಈಗ ಬಹಳ ಜವಾಬ್ದಾರಿ ಇರೋವಂಥ ಒಂದು ಜೀವಿಗಳು. ಆ ಜವಾಬ್ದಾರಿನ ನಗ್ನಗ್ತಾ ಮಾಡಿ. ಅದನ್ನು ಮನಸ್ಸಿಗೆ ನೀವು ಹಚ್ಕೊಂಡಾಗ ಇಮೋಷ್ನಲ್ ಕ್ಲಾಶಸ್ ಮನೇಲಿ ಆಗೇ ಆಗುತ್ತೆ. ಮತ್ತು ನೀವೆಷ್ಟೇ ಕೊಡುಗೆ ಇರಲಿ ನಿಮ್ಮ ಜೀವನದಲ್ಲಿ, ಅದೊಂದು ಕರಿಯರ್ ಆಗಿರ್ಬೋದು, ಒಂದು ಮ್ಯಾರಿಡ್ ಲೈಫಲ್ಲಿ ಆಗಿರ್ಬೋದು,
ನಿಮಗೆ ಕೆಲವೊಂದು ಸಿಕ್ಕಿಲ್ಲ ಅಂದಾಗ ಎಲ್ಲ ಮಹಿಳೆಗೆ ಹೇಳೋದಿದೆ, ಕಂಪ್ಲೇಂಟ್ ಮಾತ್ರ ಮಾಡಬೇಡಿ, ಕಂಪ್ಯಾರಿಸನ್ನು ಮಾಡಬೇಡಿ, ಹಾಗೆ ಮುಂದೆ ಹೋಗ್ತಾ ಇರಿ. ನಿಮ್ಮ ಆರೋಗ್ಯನ ನೀವು ನೋಡ್ಕೊಳ್ಳಿ. ಮಾನಸಿಕ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯ ಅವರೇ ನೋಡ್ಕೋಬೇಕು. ಆಗ ಅವರಿನ್ನೂ ಹೆಚ್ಚು ಬೆಳಿಲಿಕ್ಕೆ ಅವಕಾಶ. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನು ನಮಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸುಮಾ ಮಹೇಶ್ ಗೌಡ ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ಅವರು ಕೊಟ್ಟಂತಹ ಒಂದು ಸಂದೇಶ, ಆಗಿದ್ದೆಲ್ಲವೂ ಒಳ್ಳೆಯದಕ್ಕೆ, ಆಗ್ತಿರೋದು ಒಳ್ಳೆಯದಕ್ಕೆ, ಆಗಲಿರುವುದು ಕೂಡ ಒಳ್ಳೆಯದಕ್ಕೆ ಅಂಥೇಳಿ ಇಂಥ ಅತ್ಯದ್ಭುತವಾದಂಥ ಸಂದೇಶದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.